ವೆಲ್ಕಮ್ ಬ್ಯಾಕ್. ನೋಡಿ, ಈಗ ಕರಾವಳಿಯಲ್ಲಿ ಈಗ ಮಳಲಿ ಮಸೀದಿ ವಿವಾದ ಇದೆಯಲ್ಲ, ಜೋರಾಗ್ತಾನೆ ಇದೆ. ಹೈಕೋರ್ಟ್ನಲ್ಲಿ ಜಯ ಸಿಕ್ಕಿತ್ತು VHPಗೆ. ಆ ಹೋರಾಟವನ್ನು ಈಗ ಅವರ ಬೇಡಿಕೆ ಇಷ್ಟೇ ಇರೋದು. ಜ್ಞಾನವ್ಯಾಪಿಯಲ್ಲಿ ಪೂಜೆ ಮಾಡೋದಕ್ಕೆ ಅವಕಾಶ ಕೊಟ್ರಿ, ರಥಪೀಠದಲ್ಲಿ ಅವಕಾಶ ಕೊಟ್ಟಿದ್ರಿ, ಅದೇ ರೀತಿಯಾಗಿ ಇಲ್ಲೂ ಕೂಡ ನಮಗೆ ಅವಕಾಶ ಕೊಡಿ. ಯಾಕಂದರೆ ನೋಡಿ, ಅಲ್ಲೆಲ್ಲವೂ ಕೂಡ ಕುರುಹುಗಳು ಪತ್ತೆ ಆಗಿದೆ. ಹಿಂದೂ ದೇವಾಲಯದ ವಿನ್ಯಾಸ ಇದೆ ಅಂತ. ವಿನ್ಯಾಸ ಎಕ್ಸಾಕ್ಟ್ಲಿ. ಈಗ ವಿಶ್ವ VHP ಅವ್ರದ್ದು ಆಗ್ರಹ ಏನಾಗಿತ್ತು ಗೊತ್ತಾ ಶ್ರುತಿ? ಹೌದು. ಇಲ್ಲಿ ನವೀಕರಣ ಮಾಡೋದಕ್ಕೆ ಕೊಟ್ಟಿದ್ರು ಇದನ್ನ. ಹೌದು. ಯಾವುದೇ ಕಾರಣಕ್ಕೂ ಕೂಡ ಅದಾಗಬಾರ್ದು ಅಂತೇಳಿ ಅವರು ನವೀಕರಣ ಮಾಡೋದಕ್ಕೆ ಹೋದಾಗ ಅದೆಲ್ಲ ಗೊತ್ತಾಗಿರೋದು. ಈಗ ಅದನ್ನ ತಡೆ ಹಿಡಿದಿದೆ, ನವೀಕರಣ ಮಾಡಬಾರ್ದು ಅಂತೇಳಿ, ಮಾಡಿಫೈ ಮಾಡಬಾರ್ದು ಅಂತೇಳಿ. ಈಗ ಅದಕ್ಕೆ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ. ಈಗ ಮಸೀದಿ ಪರ ಅರ್ಜಿ ಕೂಡ ಸಲ್ಲಿಕೆ ಆಗಿತ್ತು, ಅದು ರಿಜೆಕ್ಟ್ ಆಗಿದೆ. ಆ ಮೂಲಕ ಮತ್ತೊಮ್ಮೆ VHPಗೆ ಮತ್ತೊಂದು ಗೆಲುವು ಸಿಕ್ಕಿತ್ತು. ಆದ್ರೆ ಈಗ ಪೂಜೆಗೆ ಅವಕಾಶ ಮಾಡಿಕೊಡಿ ಅನ್ನೋ ವಿಚಾರ ಈಗ ಮತ್ತೊಮ್ಮೆ ಕೋರ್ಟ್ಗೆ ಅರ್ಜಿ ಸಲ್ಲಿಕೆ ಮಾಡಿದ್ದಾರೆ. ಮೋಸ್ಟ್ಲಿ ಸೋಮವಾರ ಇದ್ರ ಬಗ್ಗೆ ವಿಚಾರಣೆ ನಡೆಯುತ್ತೆ. ಬಜರಂಗ ದಳದ ಪ್ರಾಂತ ಸಂಯೋಜಕರಾಗಿರುವಂತಹ ಸುನಿಲ್ ಅವರೀಗ ನಮ್ಮೊಂದಿಗೆ ಖುದ್ದು ಮಾತನಾಡೋದಕ್ಕೆ ಸಂಪರ್ಕದಲ್ಲಿದ್ದಾರೆ. ಸುನಿಲ್ ಅವರೇ ನಮಸ್ಕಾರ. ನಾಗೇಂದ್ರ ಬಾಬು ಮಾತಾಡ್ತೀನಿ. ನಮಸ್ಕಾರ ಸುನಿಲ್ ಅವರೇ, ಈಗ ನಿಮ್ಮ ಆಗ್ರಹ ನಾವು ಗಮನಿಸಿದ್ವಿ, ಈಗ ಪೂಜೆಗೆ ಅವಕಾಶ ಮಾಡಿಕೊಡಿ ಅಂತೇಳಿ. ಈಗ ಕೋರ್ಟ್ನಲ್ಲಿ ವಿಚಾರಣೆ ನಡೀತಾ ಇದೆ, ಅವಕಾಶ ಸಿಗುತ್ತೆ ಅನ್ನೋ ವಿಶ್ವಾಸ ಇದೆಯಾ? 100% ಇದೆ ವಿಶ್ವಾಸ. ನಮ್ಮ ದೇವಸ್ಥಾನಗಳಲ್ಲಿ ನಾವು ಪೂಜೆ ಮಾಡುವಂತದ್ದು ನಮ್ಮ ಹಕ್ಕು, ಹಾಗಾಗಿ ಅದು ಸಿಕ್ಕೇ ಸಿಗುತ್ತೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಿಮಗೆ ಈಗ ಜ್ಞಾನವ್ಯಾಪಿ ಸಿಕ್ತು, ನಮಗೆ ದತ್ತಪೀಠ ಸಿಕ್ತು, ಅವಕಾಶ ಕೊಡ್ಬೇಕನ್ನುವುದಕ್ಕಿಂತ ನಮ್ಮ ಹಕ್ಕನ್ನು ನಾವು ಪಡೆದಿದ್ದೇವೆ ಅಂತ ನನಗೆ ಅನಿಸ್ತದೆ. ಈಗ ನೋಡಿ, ನಿಮ್ಗೆ ಒಂದಲ್ಲ, ಹೈಕೋರ್ಟ್ ನಲ್ಲೂ ಕೂಡ ನಿಮ್ಗೆ ಗೆಲುವು ಸಿಕ್ಕಿತ್ತು. ನೋಡಿ, ಈಗ ಇವತ್ತು ಇಸ್ಲಾಂ ಈ ದೇಶದ ಸುಮಾರು 32,000 ಮಂದಿರಗಳ ಮೇಲೆ ದಾಳಿ ಮಾಡಿದೆ ಅಂತ ಹೇಳ್ತಾರೆ. 32,000 ಮಂದಿರಗಳ ಮೇಲೆ ದಾಳಿ ಮಾಡುವಂಥದ್ದು ಅದೆಲ್ಲವೂ ಕೂಡ ದಾಳಿ ಮಾಡಿದ ನಂತರ ಮಸೀದಿಯಾಗಿ ಪರಿವರ್ತನೆಗೊಂಡಿದೆ. ಹಾಗಿರ್ಬೇಕಾದ್ರೆ ಈಗ ಯಾವ ಎಲ್ಲೆಲ್ಲ ಮಸೀದಿಗಳಲ್ಲಿ ನಾವು ಈಗ ಹೇಳ್ತಾ ಇದ್ದೀವಿ, ಆ ಎಲ್ಲ ಮಸೀದಿಗಳನ್ನ ಮತ್ತೆ ನಾವು ಉತ್ಖನನ ಇಲಾಖೆಯವರು ಅನುಮತಿ ಕೊಟ್ರೆ ಅಥವಾ ಈ ರೀತಿಯಾಗಿ ಉತ್ಖನನ ಮಾಡಿದ್ರೆ ಎಲ್ಲದರಲ್ಲೂ ಕೂಡ ಕುರುಹುಗಳು ಸಿಕ್ಕೇ ಸಿಗುತ್ತೆ. ಎಲ್ಲದರಲ್ಲೂ ಕುರುಹುಗಳು ಸಿಕ್ಕೇ ಸಿಗುತ್ತೆ. ಅದು ಹಿಂದೂಗಳ ದೇವಸ್ಥಾನ. ಅದು ಈ ದೇಶ ಬಹುಸಂಖ್ಯಾತ ಹಿಂದೂಗಳು ಇರುವಂತಹ ದೇಶ. ಈ ದೇಶದಲ್ಲಿ ದೇವಸ್ಥಾನಗಳೇ ಇದ್ದದ್ದು, ಮಂದಿರಗಳೇ ಇದ್ದದ್ದು. ಹಾಗಿರ್ಬೇಕು ಆಕ್ರಮಣ ಆಗಿ ನಮ್ಮ ದೇವಸ್ಥಾನಗಳನ್ನ ಬೇರೆ ಬೇರೆ ರೀತಿಯ ಪ್ರಾರ್ಥನಾ ಮಂದಿರಗಳಾಗಿ ಅದು ಪರಿವರ್ತನೆಗೊಂಡಿದೆ. ಮತ್ತೆ ನಮ್ಮ ಹಕ್ಕನ್ನ ನಾವು ಪಡಿಲೇಬೇಕಲ್ಲ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ಹಾಗಾಗಿ ದತ್ತಪೀಠದಲ್ಲಿ ಇವತ್ತು ನಾವು ಪೂಜೆ ಮಾಡುವಂತದ್ದು ಆಗಿದೆ. ಜ್ಞಾನವ್ಯಾಪಿ ನಮ್ಮ ಅತ್ಯಂತ ಶ್ರದ್ಧಾ ಕೇಂದ್ರ, ಅಲ್ಲಿಯೂ ಕೂಡ ಪೂಜೆಗೆ ಅವಕಾಶ ಸಿಕ್ಕಿದೆ. ಹಾಗಿರ್ಬೇಕಾದ್ರೆ ಮಳಲಿ ಇರುವಂತಹ ಏನು ಇವತ್ತು ಅವರು ಮಸೀದಿ ಅಂತ ಹೇಳ್ತಾರೆ, ಅಲ್ಲಿಯೂ ಕೂಡ ಕುರುಹುಗಳು ಸಿಕ್ಕಿದೆ ಅಂತ ಹೇಳಿದ್ರೆ ಅದಕ್ಕೆ ಕಾನೂನಿನ ಮುಖಾಂತರ ಹೋರಾಟ ಆಗ್ಲೇಬೇಕು. ಸಂವಿಧಾನಕ್ಕೆ ಮತ್ತೆ ಇವತ್ತಿನ ದೇಶದ ಕಾನೂನಿಗೆ ನಾವು 100% ಬಗ್ಗೆ ಅದಕ್ಕೆ ಬೇಕಾದಂತ ಗೌರವವನ್ನು ಕೊಡ್ತೀವಿ. ಅದಕ್ಕೋಸ್ಕರ ಕಾನೂನಿನ ಭಾಗದಲ್ಲಿ ನಮಗೆ ಈ ವಾಸ್ತುಶಿಲ್ಪಗಳೆಲ್ಲ ಏನು ಪತ್ತೆ ಆಯ್ತಲ್ಲ, ನವೀಕರಣ ಮಾಡೋದಕ್ಕೆ ಹೋಗಿನೇ ಅದು ಗೊತ್ತಾಗಿರೋದು. ಆ ನವೀಕರಣ ಮಾಡೋದಕ್ಕೆ ಹೋಗಿಲ್ಲ ಅಂದ್ರೆ ಅದು ಗೊತ್ತೇ ಆಗ್ತಾ ಇರಲಿಲ್ಲ ಯಾರಿಗೂ, ಅದು ಹೊರಗೆ ಬರ್ತಾ ಇರ್ಲಿಲ್ಲ. ಇಲ್ಲಿಯ ಶಕ್ತಿಗಳ, ಈ ದೇವರುಗಳ ಶಕ್ತಿ ಅಷ್ಟಿದೆ. ನಾವು ಇಲ್ಲಿ ಮತ್ತೆ ಅಲ್ಲಿ ಪೂಜೆ ಆಗಬೇಕೆನ್ನುವಂತ ದೇವರಿಗೂ ಕೂಡ ಇದೆ. ಹಾಗಾಗಿ ಅದು ನಮ್ಗೆ ಸಿಗುತ್ತೆ, ಅದರಲ್ಲಿ ಎರಡು ಪ್ರಶ್ನೆ ಇಲ್ಲ. ನಮಗೆ ನಮ್ಮ ಮಂದಿರಗಳು, ನಮ್ಮ ಎಲ್ಲವೂ ಕೂಡ ಸಿಗುತ್ತೆ. 500 ವರ್ಷದಿಂದ ಹೋರಾಟ ಮಾಡಿದಂತಹ, 5 ಲಕ್ಷ ಬಲಿದಾನ ಮಾಡಿದಂತಹ ರಾಮ ಮಂದಿರದಲ್ಲೇ ರಾಮನ ಪ್ರತಿಷ್ಠೆ ಆಗಿದೆ ಅಂತ ಹೇಳಿದ್ರೆ ಮತ್ತೆ ಬೇರೆ ದೇವಸ್ಥಾನಗಳು ಯಾವ ಲೆಕ್ಕ? ನಮ್ಗೆ ನಾವು ಅದರಲ್ಲಿ ಎಲ್ಲದರಲ್ಲೂ ಕೂಡ ಪೂಜೆ ಮಾಡಿಯೇ ಮಾಡ್ತೀವಿ. ಮೋಸ್ಟ್ಲಿ ಸುನಿಲ್ ಅವರೇ, ದೊಡ್ಡ ನಂಬಿಕೆ ಹಿಂದೂಗಳಿಗೆ ಅಂದ್ರೆ ಒಂದು ರಾಮ ಮಂದಿರ, ಮತ್ತೊಂದು ಕಡೆ ಜ್ಞಾನವ್ಯಾಪಿ, ಎರಡೂ ಕಡೆ ಕೂಡ ಹಿಂದೂಗಳಿಗೆ ಅತಿ ದೊಡ್ಡ ಜಯ ಸಿಕ್ಕಿರೋದ್ರಿಂದ ಇಲ್ಲಿ ಮತ್ತಷ್ಟು ನಂಬಿಕೆ ಗಟ್ಟಿಯಾಗಿದೆಯಾ? ನ್ಯಾಯ ಸಿಗುತ್ತೆ ಹಿಂದೂಗಳ ಪರವಾಗಿ ಅಂತ 100 ಭಾಗ ನಮಗೆ ವಿಶ್ವಾಸ. ಅಂದ್ರೆ ನಾವು ಮುಂದಿನ ಕೆಲವು ಸಮಯಗಳಲ್ಲಿ ಅಲ್ಲಿ ಪೂಜೆ ಮಾಡಿಯೇ ಮಾಡ್ತೀವಿ, ಮಳಲಿಯಲ್ಲಿ ಪೂಜೆ ಮಾಡಿಯೇ ಮಾಡ್ತೀವಿ. ನಮ್ಮ ದೇವರ ಬ್ರಹ್ಮಕಲಶೋತ್ಸವ ಆಗುತ್ತೆ. ಇವತ್ತು ಅಷ್ಟಮಂಗಲ ಪ್ರಶ್ನೆ ಚಿಂತನೆ ಆಗಿದೆ. ಅದರ ನಂತರ ಅದಕ್ಕೆ ಬೇಕಾದಂತಹ ಧಾರ್ಮಿಕ ಪ್ರಕ್ರಿಯೆಗಳು ನಡೀತದೆ. ಕೋರ್ಟಿನಲ್ಲಿ ಕೂಡ ಒಂದಷ್ಟು ನಮಗೆ ಜಯ ಸಿಕ್ಕಿದೆ. ಹಾಗಾಗಿ ವಿಶ್ವಾಸ ನಮಗಿದೆ. ನಾವು ಮಳಲಿಯ
ಆ ಮಂದಿರದಲ್ಲಿ ಪೂಜೆ ಆಗತ್ತೆ, ಅವಕಾಶ ಸಿಗುತ್ತೆ, ಕಾನೂನು ಕೂಡ ನಮಗೆ ಅವಕಾಶವನ್ನು ಕೊಡುತ್ತೆ ಅಂತ ನಮಗೆ ಇದೆ. ಅವಕಾಶಕ್ಕಿಂತಲೂ ಅದು ನಮ್ಮ ಹಕ್ಕನ್ನು ನಾವು ಪಡಿತೀವಿ. ಓಕೆ ಸುನಿಲ್ ಅವರೇ, ಕಾದ್ ನೋಡೋಣ. ಸೋಮವಾರ ವಿಚಾರಣೆ ಇರೋದ್ರಿಂದ ಯಾವ ರೀತಿಯ ತೀರ್ಪು ಬರುತ್ತೆ ಅಂತ. ಧನ್ಯವಾದಗಳು ರಿಪಬ್ಲಿಕ್ ಜೊತೆ ಮಾತನಾಡಿದ್ದಕ್ಕಾಗಿ.